ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ದಿನ ಆಯಿತು ನಾನು ಅಡುಗೆದು ವಿಡಿಯೋಗಳು ಹಾಕಿ ಸ್ವಲ್ಪ ಬ್ಯುಸಿ ಆದೆ. ನನ್ನದೇ ಆದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ರಾಗಿ ಮಲ್ಟಿಗ್ರೈನ್ ಮಾಲ್ಟ್ ಮಾಡ್ತಾಯಿದ್ದೀನಿ. ಅದನ್ನು ನಾನು ಆನ್ಲೈನಲ್ಲಿ ಸೇಲ್ ಮಾಡ್ತಾ ಇರೋದ್ರಿಂದ ಅದ್ರ ಕಡೆ ಸ್ವಲ್ಪ ಟೈಮ್ ಕೊಡ್ತಾ ಇರೋದ್ರಿಂದ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸಾರಿ. ಏನಂದರೆ ಖುಷಿಯಾದ ವಿಷಯನೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ಥ್ಯಾಂಕ್ ಯು. ಮತ್ತು ಈಗ ನಾನು ಒಂದು ದೋಸೆ ಮಾಡ್ತಾಯಿದ್ದೀನಿ. ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗೋಂಥ ಸೋರೆಕಾಯಿ ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ಸೋರೆಕಾಯಿ ಸಿಪ್ಪೆ ತೆಗೆದು ಸಹ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದರಿಂದ ಚಟ್ನಿ ಮಾಡ್ಬೋದು. ನಾನಿಲ್ಲಿ ಸೋರೆಕಾಯಿ ಸಣ್ಣ ಸಣ್ಣ ಪೀಸ್ ಮಾಡಿ ಜಾರಿಗೆ ಹಾಕ್ಕೊಂಡು ಒಂದು 5-6 ಗಂಟೆ ಮೊದಲೇ ಅಕ್ಕಿ ನೆನೆಸಿದೆ. ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಶುಂಠಿ ಒಂದು ಸ್ಪೂನು ಜೀರಿಗೆ, ಹಸಿ ಮೆಣಸಿನ್ಕಾಯಿ 5-6 ಖಾರಕ್ಕೆ, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಸೇರಿಸ್ಕೊಂಡು ಇಲ್ಲಿ ನುಣ್ಣಗೆ ಮಿಕ್ಸಿ ಮಾಡಿ ಇದು ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಈ ಜಾರಿಗೆ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ಇಲ್ಲಿ ಬೆರೆಸಿ ನಾನು ಸೈಡಿಗೆ ಇಡ್ತಾ ಇದ್ದೀನಿ. ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಎಣ್ಣೆ ಮೊದಲೇ ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕಿದ್ದೀನಿ. ಮತ್ತು ಇಲ್ಲಿ ಸಿಪ್ಪೆನ ಸೇರಿಸಿ ಚೆನ್ನಾಗಿ ಇಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಸಿಪ್ಪೆನಲ್ಲಿ ನೀರಿನ ಒಂದು ಅಂಶ ಇರುತ್ತಲ್ಲ, ಅದೆಲ್ಲ ಡ್ರೈ ಆಗೋ ಥರ ಇಲ್ಲಿ ಹುರಿದು ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಸಹ ಹುರಿದು ಚೆನ್ನಾಗಿ. ಈಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ ಮತ್ತು ಚಟ್ನಿ ಮಾಡಿ ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೊಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಜೀರಿಗೆ ಸ್ವಲ್ಪ, ಕರಿಬೇವಿನ ಸ್ವಲ್ಪ ಮತ್ತು ಚಿಲ್ಲಿ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಈ ಒಂದು ಚಟ್ನಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಸಹ ನಾವು ತಿನ್ಬೋದು. ವೆಯ್ಟ್ ಲಾಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಒಂದ್ಸರಿ ಮಾಡಿ ಇದನ್ನು ಟ್ರೈ ಮಾಡಿ. ಮತ್ತು ನಾನು ಇಲ್ಲಿ ಹೆಂಚಿಟ್ಟಿದೆ, ಅದದು ಕಾದಿದೆ, ಎಣ್ಣೆ ಸ್ವಲ್ಪ ಹಾಕಿ ತೆಳ್ಳಗೆ ದೋಸೆ ಹಾಕ್ತಾಯಿದ್ದೀನಿ. ಮಾಮೂಲಿ ನಾವು ಹೆಂಗೆ ದೋಸೆ ಹಾಕ್ತೀವೋ ಅದೇ ಥರ ದೋಸೆ ಹಾಕಿ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಮೇಲೆ 2 ಕಡೆನೂ ಬೇಯಿಸ್ಕೋಬೇಕು. ಇದನ್ನು ಆವಾಗ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. 2 ದೋಸೆ ತಿಂದರೆ ಸಾಕು, ತುಂಬಾ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ಮನೇಲಿ. ಮತ್ತು ಟೇಸ್ಟ್ ಹೇಗಿತ್ತಂತ ಕಾಮೆಂಟ್ ಮಾಡಿ. ನನ್ನ ವಿಡಿಯೋಗಳನ್ನ ತುಂಬ ಜನಕ್ಕೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.